ಅಣ್ಣ ನಿಮ್ಮವ ಕೊಂಡಿರವ ಸಾಕಿರವ ಏನು ರೇಟಿಗೆ ಇದಾವಣ್ಣ ಇವ ಹಾಂ 26, 27, 30. ಎಷ್ಟು ಕೆ ಜಿ ಬರ್ಬೋದು ಮಟನ್? 60 kg ಬರುತ್ತೆ. 60 kg ಬರುತ್ತೆ. ತೂಕನ ಏನು ಮಟನ್ ಏನೋ ಹೇಳ್ತಿರೋದು ನೀವು? ಮಟನ್ ತೂಕ ಆದ್ರೆ 70-80 kg ಬತ್ತು ಹಂಗೆ. ಹೌದೇನು? ಹಾಂ, ಎಷ್ಟು ತಿಂಗಳು ಸಾಕಿರ್ತಾರಣ್ಣ ಇವನು ಸಾಮಾನ್ಯ? ಇವು 2 ವರ್ಷ 1.5 ವರ್ಷ. 2 ವರ್ಷ 1.5 ವರ್ಷ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನು ಇವತ್ತು ಚಿತ್ರದುರ್ಗ ಕುರಿ ಮಾರುಕಟ್ಟೆಯಲ್ಲಿ ಇದ್ದೀನಿ. ನೋಡಿ, ಟಗರು ಮರಿಗಳು, ಮೇಕೆ ಮರಿಗಳು ಹಾಗೂ ಓತಗಳು ಹಾಗೂ ಮೇಕೆ ಕುರಿಗಳು ಯಾವ ಬೆಲೆಗೆ ನಡೀತಾ ಇದೆ ಇವತ್ತು ಮಾರುಕಟ್ಟೆಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಝಲಕನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಬನ್ನಿ ಹೋಗೋಣ. ಇವು 23 ಒಂದೊಂದು. ಟಗರು ಮರಿಗಳು ನೋಡಿ 4.5 6.5 7.5 8.5ವರೆಗೂ ಇದ್ದಾವೆ. ನಾನು ಉತ್ತಮವಾಗಿ ಒಂದು 2 ತಿಂಗಳು ಸಾಕಿ ಒಂದು 15,000ಕ್ಕೆ ಮಾರಬೇಕಂದ್ರೆ 9.5 10,000 ಮರಿ ತೊಗೊಬೇಕಾಗುತ್ತೆ. ಒಂದು 4ರಿಂದ 5 ತಿಂಗಳು ಸಾಕ್ತೀನಿ ಅಂದರೆ ಒಂದು 4.5ರಿಂದ 5.5 6,000 ತನಕ ನಾವು ಮರಿ ತೊಗೊಬೋದು ಟಗರು ಮರಿಗಳನ್ನು. ಸ್ನೇಹಿತರೆ, ಅವರು ರೇಟ್ ಹೇಳ್ತಾರೆ, ಚೌಕಾಸಿ ಮಾಡಿ 1,000 2,000 ಕಮ್ಮಿ ಮಾಡ್ಕೊಂಡು ತಗೊಬೋದು. ಹೆಂಗಣ್ಣ ಪಡ್ಲಿ ಮರಿ ಇವು? 13,500. ಅದೇ ರೀತಿ ಓತ ಮರಿಗಳು ಸಮೇತ 4-4.5 ಉತ್ತಮವಾದ 5-6 ತನಕ ನಡೀತಾ ಇದ್ದಾವೆ ಓತ ಮರಿಗಳು. ಈ ಮಾರುಕಟ್ಟೆಯಲ್ಲಿ ನಾವು ಬಂದಾಗ ಅದರ ವಾಸ್ತವ ಗೊತ್ತಾಗುತ್ತೆ. ನಾವು ತೊಗೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಜಾಗರೂಕತೆಯಿಂದ ಮರಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಯಾವುದೇ ರೋಗ ರುಜಿನಗಳನ್ನಾಗಿರಲಿ, ಮತ್ತೊಂದಾಗಿರಲಿ, ಇನ್ನೊಂದಾಗಿರಲಿ, ನಾವು ಲಾಭ ಮಾಡೋ ದೃಷ್ಟಿಯಿಂದ ನಾವು ಸಂತೆಗೆ ಬಂದಾಗ ಸ್ವಲ್ಪ ತಾಳ್ಮೆಯಿಂದಿರಬೇಕು. ಮರಿಗಳು ಸಿಗೋದೇ ಇಲ್ಲ ಅನ್ನೋ ರೀತಿ ನಾವು ಆಡಿ ಅರ್ಜೆಂಟ್ಗಳಿಗೆ ವ್ಯಾಪಾರದಲ್ಲಿ ಮೋಸ ಭಾಳ ಇರುತ್ತೆ. ಇಲ್ಲಿ ದಲ್ಲಾಳಿಗಳು ಒಬ್ರಿಗೊಬ್ರು ಲಿಂಕ್ ಇರ್ತಾರೆ, ಬುಕ್ ಇರ್ತಾರೆ. ಇಂಥ ಜಾಗಗಳಲ್ಲಿ ನಾವು ಸೂಕ್ಷ್ಮವಾಗಿ ಇಂಡಿವಿಜುವಲ್ ಆಗಿ ನಾವೇ ವ್ಯವಹಾರ ಮಾಡ್ಕೋಬೇಕು. 3ನೇ ಪಾರ್ಟಿಗೆ ಇಟ್ಕೊಂಡಿದ್ದೀವಿ ಅಂದರೆ ನಮಗೆ ಮೋಸ ಕಟ್ಟಿಟ್ಟಾಗುತ್ತೆ. ಹಾಗಾಗಿ ನೀವೇ ವ್ಯವಹಾರ ಮಾಡಬೇಕು. ಅಲ್ಲಿ ಮರಿ ತಗೊಳಕ್ಕೆ ಹೋಗಿರ್ತಾನೆ ಯಾರು? ನೀನು ತಾನೇ. ನೀನು ಜವಾಬ್ದಾರಿ ಮರಿ ಎಲ್ಲ ರೀತಿಯಲ್ಲಿ ಆರೋಗ್ಯಗಳನ್ನು ವಿಚಾರ ಮಾಡಿ ಮರಿಯನ್ನು ಆಯ್ಕೆ ಮಾಡಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನೀನು ಲಾಭ ಮಾಡ್ಬೋದು. ಹೆಂಗಾದಣ್ಣ ಇದು ಪಟ್ಲಿ? ಯೂಟ್ಯೂಬರು ಅವರು 15,000 ಹೇಳ್ತಾರೆ, ನಾವು 13 kg. ಎಷ್ಟು ಹೇಳಿದ್ದಾರೆ? 15. ನೀವು 13. ಏನು ಹೇಳೋಣ?